ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಶಾಸಕರಾದ ಬಾಗೇಪಲ್ಲಿ ಶಾಸಕರೂ ಆದ ಎಸ್.ಎನ್. ಸುಬ್ಬಾರೆಡ್ಡಿರವರಿಗೆ ಸಚಿವ ಸ್ಥಾನ ಕಲ್ಪಿಸದ ಸಂದರ್ಭದಲ್ಲಿ ಚೇಳೂರು ಬಂದ್ ಮಾಡಲಾಗಿತ್ತು. ಬಂದ್ ಶಾಂತಿಯುತವಾಗಿ ನಡೆದಿದ್ದು, ಪಟ್ಟಣದ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ವ್ಯಾಪಾರ ವಹಿವಾಟ ಸ್ಥಗಿತಗೊಳಿಸಿ ಬಂದ್ಗೆ ಸಾಥ್ ನೀಡಿದರು. ಬಂದ್ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಮರನಾಥ್ ರೆಡ್ಡಿರವರು ಭಾಗವಹಿಸಿ ಬಂದ್ಗೆ ಬೆಂಬಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಟಿಪಿಎಸ್ ಸದಸ್ಯರಾದ ಮಂಜುನಾಥ್ ಮತ್ತು ಸುಧಾಕರ್ ರೆಡ್ಡಿರವರು ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 1964ರಿಂದ ಇದುವರೆಗೂ ಮಂತ್ರಿ ಸ್ಥಾನ ಸಿಕ್ಕಿರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. 1962ರಿಂದ ಇದುವರೆಗೂ ಅಂದರೆ ಸುಮಾರು 64 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ನಮ್ಮ ಬಾಗೇಪಲ್ಲಿ ಕ್ಷೇತ್ರವನ್ನು ಕಡೆಗಣಿಸಿದೆ. ಅಲ್ಲಿಂದ ಇದುವರೆಗೂ ಯಾರಿಗೇ ಆಗಲಿ ಮಂತ್ರಿ ಸ್ಥಾನ ನೀಡಿಲ್ಲ. ಈಗ ಸಜ್ಜನರಾದಂಥ ಮಾನ್ಯ ಸುಬ್ಬಾರೆಡ್ಡಿಯವರಿಗೆ ಸತತವಾಗಿ 3 ವರ್ಷ ಗೆದ್ದು ಬಂದಿದ್ದಾರೆ. ಅವರಿಗೆ ಈ ಸಲ ಮಂತ್ರಿ ಸ್ಥಾನವನ್ನು ಕೊಡ್ತೀವಂತ ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದುಂಟು. ಆದರೆ ನಮ್ಮ ಕ್ಷೇತ್ರವನ್ನೇ ಕಡೆಗಣಿಸಿ, ನಮಗಾಗಲಿ ಅಥವಾ ಕೋಲಾರ ಜಿಲ್ಲೆಗಾಗಲಿ ಎರಡೂ ಕ್ಷೇತ್ರಗಳನ್ನು ಕಡೆಗಣಿಸಿ ನಮಗೆ ಅನ್ಯಾಯ ಮಾಡಿದ್ದಾರೆ. ಇದು ತೀರಾ ಹಿಂದುಳಿದ ಪ್ರದೇಶವಾಗಿರೋದ್ರಿಂದ ಈ ಸಲ ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಸುಮಾರು ಕ್ಷೇತ್ರದ ಬೆಳವಣಿಗೆಗಳನ್ನು ಮಾಡ್ಬೋದಾಗಿತ್ತು, ಆದರೆ ನಮಗೆ ಅನ್ಯಾಯ ಮಾಡಿದೆ. ಇದು ಒಂಥರ ನಾನು ನಮ್ಮ ಬಾಗೇಪಲ್ಲಿ ತಾಲೂಕು ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದೆ. ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಬಾಬುರೆಡ್ಡಿನವರು, ಸುಧಾಕರ್ ರೆಡ್ಡಿ ಹೇಳ್ದಂಗೆ ಸುಮಾರು 64 ವರ್ಷದಿಂದ ಏನು ಈಗ ಮೊದಲನೇದಕ್ಕೆ ಕಾಂಗ್ರೆಸ್ ಸದಸ್ಯರಾಗಿದ್ದಿಲ್ಲ, ಇವತ್ತಿನವರೆಗೂ 64 ವರ್ಷ ಅಂತ ಹೇಳ್ತೇವೆ. ಸೊ ಅಲ್ಲಿವರೆಗೂ ಕಾಂಗ್ರೆಸ್ ಸದಸ್ಯರಿಗೆ ಒಂದು ಅಸೆಂಬ್ಲಿಯಲ್ಲಿ ಅಷ್ಟು ವರ್ಷದಿಂದ ನಾವು ಇದು ಮಾಡಿದ್ರೂ ಸಹ ನಮ್ಮ ಮಂತ್ರಿ ಪದವಿ ಗಿಟ್ಟಿಲ್ಲ. ಎಸ್ಪೆಷಲಿ ನಮ್ಮ ಚೇಳೂರು ತಾಲೂಕು ಗಡಿಭಾಗ ಏನಿದೆ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿದೆ. ಸೊ ಅದರಿಂದ ನಮಗೆ ಅಭಿವೃದ್ಧಿ ಸ್ವಲ್ಪ ಕುಂಠಿತವಾಗಿದೆ. ಇದನ್ನು ಕುಂಠಿತವಾಗಿರೋದನ್ನು ಬೆಳವಣಿಗೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಕ್ಕೆ ನಮ್ಮ ಶಾಸಕರು ತುಂಬ ಅನುಕೂಲ ಆಗ್ತಾಯಿತ್ತು. ಏನಂದರೆ ನಮ್ಮ ಹೈಕಮಾಂಡ್, ನಮ್ಮ ಏನು ಮಾಜಿ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬರು ಮತ್ತು ಈಗಿನ ಸಿ ಎಮ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಸಹ ಇವರಿಗೆ ವಿಶ್ವಾಸ ಕೊಟ್ಟಿದ್ದರು, ಏನೋ ನಮ್ಮ ಖಂಡಿತವಾಗಿ ಮಂತ್ರಿ ಸ್ಥಾನ ಕೊಡ್ತೀವಂತ. ಆದರೆ ನಾವು ತುಂಬ ಸಂತೋಷವಾಗಿ ನಾವು ಅಂದ್ಕೊಂಡಿದ್ವಿ. ಏನೇ ಆಗಲಿ ನಮ್ಮ ಏನು ಅವಿಭಾಜ್ಯ ತಾಲೂಕುಗಳಾಗಿರ್ತಕ್ಕಂಥ ನಮ್ಮ ಗುಡಿಬಂಡೆ ಆಗಿರ್ಬೋದು, ಬಾಗೇಪಲ್ಲಿ ಆಗಿರ್ಬೋದು, ಚೇಳೂರು ಆಗಿರ್ಬೋದು, ಈ 3 ತಾಲೂಕು ಸಹ ಉನ್ನತ ರೀತಿಯಲ್ಲಿ ನಮ್ಮ ಶಾಸಕರು ಮುನ್ನೋಗಿ ಎತ್ಕೊಂಡು ಹೋಗ್ತಾರೆ ಅಂತ ನಾವು ಎಲ್ಲ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ವಿ. ಆದರೆ ನಮ್ಮದು ನಿರಾಸಕ್ತಿ ಆಗಿದೆ. ಆದ್ದರಿಂದ ನಾವು ಏನೀಗ ನಮ್ಮ ಕಾರ್ಯಕರ್ತರ ಒಂದು ಇದರಿಂದ ನಾವು 3 ತಾಲೂಕುಗಳನ್ನು ಯಶಸ್ವಿಯಾಗಿ ಸಹ ಬಂದಾಗಿದೆ. ಮತ್ತು ಎಲ್ಲ ಪಕ್ಷದರು ಸಹ ನಮಗೆ ಒಂದು ಸಪೋರ್ಟ್ ಮಾಡಿದ್ದಾರೆ. ಯಾಕಪ್ಪ ಅಂದರೆ ಈ ಒಂದು ಕ್ಷೇತ್ರಕ್ಕೆ ಮಿನಿಸ್ಟ್ರ್ಗಿರಿ ಕೊಟ್ಟರೆ ಅನುಕೂಲ ಆಗತ್ತೆ ಅಂತ ಯಾವುದೇ ಒಂದು ಪಕ್ಷ ಭೇದವಿಲ್ಲದೆ ನಮಗೆಲ್ಲ ಸಾಕಿರ್ತಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದ.